ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಶಾಕ್. ತಮಿಳುನಾಡಿಗೆ ಪ್ರತಿನಿತ್ಯ 1 ಟಿಎಂಸಿ ನೀರನ್ನ ಬಿಡಿ ಅಂತ ಆದೇಶವನ್ನ ಕೊಟ್ಟಿದೆ. ಜುಲೈ 12 ಅಂದ್ರೆ ನಾಳೆಯಿಂದ 31ರವರೆಗೆ ಪ್ರತಿನಿತ್ಯ 1 ಟಿಎಂಸಿ. ಹದಿನಾಲ್ಕು ದಿನಗಳ ಕಾಲ 1 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಿ ಅಂತ ಹೇಳಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಮತ್ತೆ ತಮಿಳುನಾಡು ಚಕ್ಕಾರ. ಮಳೆ ಬಂತು, ನೋಡಿದ್ರು, ಈಗ ನೀರು ಬೇಕು. ಸೊ 14 ದಿನಗಳ ಕಾಲ ನೀರು ಬಿಡಿ ಅಂತ ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಶಾಕ್. ಹಿಂದೆ ಬಹಳಷ್ಟು ಬಾರಿ ನೋಡಿದೀವಿ ನಾವು. ಬರಗಾಲದ ಸಂದರ್ಭದಲ್ಲೂ ಕೂಡ ತಮಿಳುನಾಡಿಗೆ ನೀರನ್ನ ಹರಿಸಿ ರಾಜ್ಯದ ಜನರ ಪರಿಸ್ಥಿತಿ ಏನ್ ಆಗಿತ್ತು ಅಂತ. ಇದೀಗ ಮತ್ತೊಮ್ಮೆ ನೀರನ್ನ ಬಿಡಿ ಅಂತ ಕೂತಿದ್ದಾರೆ. ನಮ್ಮ ನೀರನ್ನ ತಗೊಂಡು ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ರು ಪದೇ ಪದೇ ನಿಯಂತ್ರಣ ಸಮಿತಿ ಸೂಚನೆಯನ್ನ ಕೊಡುತ್ತೆ. ಈಗ ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ಈ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ 14 ದಿನಗಳ ಕಾಲ 1 ಟಿಎಂಸಿ ಅಂತೆ ಪ್ರತಿನಿತ್ಯ ನೀರನ್ನ ಹರಿಸಿ ಅಂತ ಆರ್ಡರ್ ಮಾಡಿದ್ದಾರೆ. ಸೊ 1 ವರ್ಷ ಅಂತೂ ಮಳೆ ಇರಲಿಲ್ಲ, ಸಾಕಷ್ಟು ಬರಗಾಲ ಎದುರಾಗಿತ್ತು. ಸೊ ಆ ಬೆನ್ನಲ್ಲೇ ಇದೀಗ ಕಾವೇರಿ ಶಾಕ್ ಕರ್ನಾಟಕಕ್ಕೆ ಎದುರಾಗಿದೆ. ಸಮಿತಿ ಸಭೆಯಲ್ಲಿ ತಮಿಳುನಾಡಿಗೆ ನೀರನ್ನ ಹರಿಸುವಂತೆ ಶಿಫಾರಸನ್ನ ಮಾಡಿದ್ದಾರೆ. ಪದೇ ಪದೇ ಕರ್ನಾಟಕಕ್ಕೆ KRS ಇಂದ ನೀರು ಹರಿಸೋದು, ಈ ಕಾವೇರಿ ನೀರು ಇದು ಒಂದ್ ರೀತಿ ಶಾಪ ತರ ಆಗಿಬಿಟ್ಟಿದೆ. ಈಗ ಮತ್ತೊಮ್ಮೆ ಶಾಕ್ ಎದುರಾಗಿತ್ತು. ನೀರು ಹರಿಸಿ ಅಂತ ಮತ್ತೆ ಹೇಳಿದ್ದಾರೆ. ಸಮಿತಿ ಸಭೆಯಲ್ಲಿ ಶಿಫಾರಸನ್ನ ಮಾಡಿದ್ದಾರೆ. 14 ದಿನ ಒಂದೊಂದು ಟಿಎಂಸಿ ತರ, ಅಂದ್ರೆ 14 ಟಿಎಂಸಿ ನೀರು ಬಿಡ್ಬೇಕು ಒಟ್ಟು. ನಾವೀಗ ಕಾಯ್ತಿದ್ರು ಅನ್ಸುತ್ತೆ, ಮಳೆ ಬಂದು ಸ್ವಲ್ಪ ಡ್ಯಾಮ್ ಅಲ್ಲಿ ನೀರು ಭರ್ತಿ ಆಗ್ಲಿ ಅಂತ. ಸ್ವಲ್ಪ ಮಳೆ ಬರ್ತಾ ಇದ್ದಂತೆ ಬೇಡಿಕೆ ಹೆಚ್ಚಾಯ್ತು. ಬೆಳೆ ಬೆಳಿಬೇಕಲ್ಲ, ಅವರು ಉದ್ಧಾರ ಆಗಬೇಕಲ್ಲ. ಸೊ ನವದೆಹಲಿಯಲ್ಲಿ ಮೀಟಿಂಗ್ ಕೂಡ ಆಗಿದೆ ಪ್ರಾಧಿಕಾರದ್ದು. ಸೊ ಆ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಜುಲೈ 12ರಿಂದ 31 ಅಂದ್ರೆ 14 ದಿನಗಳ ಕಾಲ ಪ್ರತಿನಿತ್ಯ ತಮಿಳುನಾಡಿಗೆ 1 ಟಿಎಂಸಿ ನೀರನ್ನ ಬಿಡಬೇಕು ಅಂತ ಆರ್ಡರ್ ಪಾಸ್ ಮಾಡಿದ್ದಾರೆ. ನಮ್ಮ ರೈತರು ಏನ್ ಹೇಳ್ತಾರೆ? ಹಾಗಾದ್ರೆ ರೈತರು ಹೇಳೋದಿರ್ಲಿ, ಸರ್ಕಾರ ಏನ್ ಹೇಳುತ್ತೆ? ಸರ್ಕಾರ ಅಂತೂ ಇದರಲ್ಲಿ ಏನ್ ವಿಚಾರನೂ ಕೂಡ ಮಾತನಾಡಲ್ಲ ಬಿಡಿ. ಒಂದೊಂದೇ ಹಗರಣಗಳೆಲ್ಲ ಬಂದಾಗ ಇಂಥದನ್ನ ಅವರೇ ಮಾಡ್ತಾರೋ ಏನೋ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ ಕೆಲವೊಂದ್ಸಲ ನಮ್ಮ ಮುಂದೆ. ಯಾಕಂದ್ರೆ ಹಗರಣಗಳು ಬಂದಾಗ್ಲೇ ಈ ತರ ಕಾವೇರಿ ಪ್ರಾಧಿಕಾರ ನೀರ್ ಬಿಡಿ ಅಂತ ಹೇಳತ್ತೆ, ಮತ್ತೊಂದು ಬರುತ್ತೆ, ಮಗದೊಂದಾಗತ್ತೆ, ಹೊಸ ವಿಚಾರಗಳನ್ನ ನಾವು ಕೇಳ್ತೀವಿ. ಪ್ರಾಧಿಕಾರ ಈಗ ಮತ್ತೆ ಹೇಳಿದೆ ನೀರ್ ಬಿಡಿ ಅಂತ. ಸೊ ಇದಕ್ಕೆ ಆ ಭಾಗದ ರೈತರು ಅಥವಾ ಕರ್ನಾಟಕದ ರೈತರ ಆಗ್ರಹ ಏನಿರುತ್ತೆ ಅನ್ನೋದನ್ನ ನೋಡ್ಬೇಕು. ಬಿಡ್ತಾರಾ? ಬಿಡೋದು ಕಷ್ಟ ಸಾಧ್ಯ. ಹೇಳಿದ ತಕ್ಷಣ ಬಿಡಬೇಕು ಅನ್ನೋ ರೂಲ್ಸ್ ಇಲ್ಲ ಅಂತಾದ್ರೂ ಕೋರ್ಟ್ ಹೇಳತ್ತೆ ಅಂತಂದ್ಮೇಲೆ ಎಲ್ಲರೂ ಕೇಳಬೇಕು, ಪರಿಪಾಲನೆಯನ್ನ ಮಾಡಬೇಕು. ಈಗ ನಿಗಮ ಮತ್ತೊಮ್ಮೆ ಹೇಳಿದೆ, ನೀರ್ ಬಿಡಿ 1 ಟಿಎಂಸಿ ಅಂತೆ
ಅಂದ್ರೆ ಟೋಟಲ್ 14 ದಿನಕ್ಕೆ 14 TMC ಹೋಗುತ್ತೆ. ಕೇವಲ ಏನು ಒಂದೇ TMC ನೀರು ಖರ್ಚಾಗದಲ್ಲ ಇದು. ಮಳೆ ಬರ್ತಿದೆ, ಮಳೆ ಇಲ್ಲ ಅಂದ್ರೆ ಬಂದು, ಬಟ್ ಮಳೆ ಚೆನ್ನಾಗೇ ಬರ್ತಾ ಇದೆ, ಅಲ್ಲೂ ಬರ್ತಾ ಇದೆ. ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿಲ್ಲ ಮಳೆ, ಪಕ್ಕದ ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಎಲ್ಲಾ ಕಡೆ ಬರ್ತಾ ಇದೆ. ಗೋವಾ ಕಡೆಯಿಂದ ಮಾದಾಯಿದು, ಈ ಕಡೆಯಿಂದ ಕಾವೇರಿ, ಈ ಕಿತ್ತಾಟಗಳಂತೂ ಬಗೆಹರಿಯಲ್ಲ. ಮಳೆ ಬರ್ಲಿ, ಬರಗಾಲ ಬರ್ಲಿ, ನೀರಿರ್ಲಿ ಇಲ್ದೇ ಇರ್ಲಿ, ನೀರಿಗಾಗಿಲಿ ಹಾಹಾಕಾರ ಉಂಟಾಗಿದ್ರು ಅವ್ರಿಗೆ ಮಾತ್ರ ಹೊಟ್ಟೆ ತುಂಬಾ ನೀರು ಬೇಕೇ ಬೇಕು. ಈಗಾಗಲೇ ಅವರಿಗೆ ಬೆಳೆಗಳು ಕೈ ಬೀಸಿ ಕರೀತಾ ಇದೆ. ಬೆಳೆ ಬೆಳಿಬೇಕಲ್ಲ, ಅವ್ರ ಹೊಟ್ಟೆ ತುಂಬಿಸ್ಕೊಳ್ಬೇಕು. ಅವ್ರ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂದ್ರೆ ಕರ್ನಾಟಕದಿಂದ ಕಾವೇರಿ ನೀರು ಬೇಕು. ಸದೀಗ ಸಮಿತಿ ಸಭೆಯಲ್ಲಿ ತಮಿಳುನಾಡಿಗೆ ನೀರನ್ನ ಹರಿಸಿ ಅಂತ ಶಿಫಾರಸು ಮಾಡಿದ್ದಾರೆ. ಒಟ್ಟಾರೆ ಜುಲೈ 12ರಿಂದ 31ರವರೆಗೆ ಅಂದ್ರೆ 14 ದಿನಗಳ ಕಾಲ ನೀರನ್ನ ಹರಿಸೋದಿಕ್ಕೆ ಇದೀಗ ಸೂಚನೆಯನ್ನ ಕೊಟ್ಟಿದೆ.